ಆಫೀಸರ್ ಯಾರು ತಂದು ನೇಮಿಸ್ರಿ, ಕನ್ನಡ ಸಾಹಿತ್ಯ ಪರಿಷತ್ಗೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದು ಮೆಮೊರಂಡಮ್ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಹೌದು, ಕೊಡಲೇಬೇಕಾ ಅಂತ ಮೊದಲು ಅವ್ರು ನಿಲ್ಲಿಸಬೇಕಾಗಿದೆ, ಮತ್ತು ದುಡ್ಡು ಹಂಚು ನಿಲ್ಲಿಸಬೇಕಾಗಿದೆ. ಯಾಕಪ್ಪ 40 ಕೋಟಿ? ಹೌದು, ಅಧ್ಯಕ್ಷರು ಕೇಳ್ತಾ ಇದ್ರೆ ಕೇಳಿರಿ, ಇಲ್ಲಿವರೆಗೆ ಖರ್ಚು ವೆಚ್ಚ ಏನಾಗ್ಯದ ತೋರಿಸ್ರಿ ಅನ್ನುವಂಥ ಮಾತನ್ನು ಎಲ್ಲರಿಗೂ ಹೆಚ್ಚಿನ ರೇಟ್ ಹೆಚ್ಚೆ ಮಾಡಿ ಎಲ್ಲೂ ಗದ್ದಲ ಮಾಡಿದ್ದಾರೆ ಅನ್ನೋದನ್ನು ಈ ಎಲ್ಲ ಲೇಖಕರು ಸಾಹಿತಿಗಳು ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಆದಂಥ ಒಂದೇನು ಚರ್ಚೆ ಆಗಿದೆ, ಸಭೆ ಆಗಿದೆ, ನಿಜವಾಗಿ ಒಳ್ಳೆಯ ಸಭೆ ಅಂತ ಹೇಳಬೇಕಾಗಿದೆ. ಕಸಾಪ ಜಿಲ್ಲಾ ಘಟಕಗಳ ಅಧ್ಯಕ್ಷರ ಮೇಲೆ ರಾಜ್ಯ ಘಟಕದ ಅಧ್ಯಕ್ಷರ ಪ್ರಹಾರವಾಗುತ್ತಿದೆ. ಅಧ್ಯಕ್ಷ ಸ್ಥಾನದ ಗೌರವ ಕಳೆಯುತ್ತಿದ್ದರೂ ಸರ್ಕಾರ ಮತ್ತು ಸಾಂಸ್ಕೃತಿಕ ವಲಯ ಸುಮ್ಮನಿರುವುದು ವಿಪರ್ಯಾಸ. ಎಸ್ ಡಿ ಸಿದ್ದರಾಮಯ್ಯರು ಸ್ಪಷ್ಟ ಹೇಳ್ತಾ ಇದ್ದಾರೆ. ಯಾವ ಬಂದ ಮೇಲೆ ದಬ್ಬಳಿಕೆ ಮಾಡ್ತಾ ಇದ್ದಾರೆ ಜಿಲ್ಲಾ ಮಟ್ಟದ ಅಧ್ಯಕ್ಷರ ಮೇಲದು, ಇದು ಮೊದಲು ನಿಲ್ಲಬೇಕು. ಅದೇ ರೀತಿ ಜಯಪ್ರಕಾಶ್ ಗೌಡ ಅನ್ನುವಂಥವ್ರು ಗಡಿ ನಾಡು ಭಾಷೆಗೆ ಆಪತ್ತು ಬಂದಾಗ ಪರಿಷತ್ತಿನ ಹಾಲಿ ಅಧ್ಯಕ್ಷರು ಧ್ವನಿ ಎತ್ತಿಲ್ಲ, ಅದು ಮಾತಾಡೋದಿಲ್ಲ ಏನಾಗ್ಯದ ಅಂತೇಳಿ. ಜೊತೆಗೆ ಇಷ್ಟೆಲ್ಲ ವಿರೋಧ ನಡೆಯುವ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರ ಹಣ ನೀಡಬಾರದು, ಈ ಸಂದರ್ಭ ನೀಡಕ್ಕೆ ಹೋಗಬಾರ್ದು. ಹೇಗೆ ಕೆಲಸ ಮಾಡಿದ್ದೀವಿ ನೀವು ಕೇಳಬೇಕು ಅವನನ್ನು. ಅದೇ ಕಾರಣ ಬಂಜಿಗೇರಿ ಜಯಪ್ರಕಾಶ್ರವರು ಪರಿಷತ್ತನ್ನು ಕಟ್ಟಿ ಬೆಳೆಸುವ ಬದಲು ಕಟ್ಟಿ ಹಾಕುವ ಕೆಲಸ ಆಗುತ್ತಿದೆ. ಹೇಗೆ ಮಾಡಿ ಕಟ್ಟಿ ಹಾಕಬೇಕಪ್ಪ ಅನ್ನೋ ಕೆಲಸ ಆಗಲಿಕ್ಕೆ. ಅದಕ್ಕೆ ಅಧ್ಯಕ್ಷರ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಜನಾಂದೋಲನ ರೂಪಿಸಬೇಕಾದ ಅಗತ್ಯವಿದೆ ಅಂತೇಳಿ ಬಂಜಿಗೇರಿ ಜಯಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ. ಏನು ಹೇಳಿ ಇವರೆಲ್ಲ ಒಂದಾಗಿ ಅಟ್ಲೀಸ್ಟ್ ಈಗ ಮಾತಾಡಲಿಕ್ಕಿದ್ದಲ್ಲ, ಅದು ಸಂತೋಷ ವಿಷಯ. ಸಾಹಿತಿಗಳನ್ನು ಮಾತ್ರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಾತ್ರ ಅಧ್ಯಕ್ಷ ಮಾಡಿದ್ರೆ ಯೋಗ್ಯ. ಮತ್ತು ಜಿಲ್ಲಾ ಮಟ್ಟದ ಅಧ್ಯಕ್ಷರು ಇರ್ತಾರೆ, ಅವರು ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಲಿ ಅನ್ನುವಂಥದ್ದು ಈಗೆಲ್ಲ ನೆಲೆಯಲ್ಲಿ ಯಾರು ಅಧ್ಯಕ್ಷರಿರ್ತಾರೆ ಅವರು ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾದ್ರೆ ಇವರೊಳಗೆ ಅಧ್ಯಕ್ಷರೊಳಗೆ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ. ಮತ್ತು ಇದಕ್ಕೆ ಮೆಂಬರ್ ಆಗೋರು ಸಾಹಿತಿಗಳು ಇರಲೇಬೇಕು ಅನ್ನೋದು ಒಂದು ಕಂಡೀಷನ್ ಆಗಬೇಕಾಗಿದೆ. ಸಾಹಿತ್ಯ ಪೋಷಕರು ಆ ಪೋಷಕರು ಇರಲಿಲ್ಲ, ಅವ್ರಿಗೆ ಗೌರವ ಕೊಡ್ರಿ, ಅವ್ರಿಗೆ ಮೈಸೂರು ಟೋಪಿ ಹಾಕಿರಿ, ಮತ್ತೆ ಹಾಕಿ ಗೌರವ ಕೊಡೋಣ ಅವ್ರಿಗೆ. ಆದ್ರೆ ಸಾಹಿತ್ಯ ಪರಿಷತ್ಗಳು ಇಂಥವ್ರೆಲ್ಲ ಎಂಟ್ರಿಗಳಿಗೆ ಹೋಗಬಾರ್ದಿಲ್ಲ. ಅಂದ್ರೆ ಮೈ ಜೂಚಿ ಅಂತವ್ರು ಇನ್ನೊಬ್ಬರು ಬರೋ ಸಾಹಿತ್ಯಗಳಿದಾವೆ ಅಂತ ಹೇಳ್ತಾ ಇವರೆಲ್ಲರೂ ಇವತ್ತಿನ ಡಿಸ್ಕಷನ್ ಮಾಡಿ ಒಂದು ಏನಪ್ಪ ಕಾನೂನಾತ್ಮಕ ಹೋರಾಟ ಮಾಡೋಣ, ಜೊತೆಗೆ ಬೀದಿಗೆ ಇಳಿಯುವ ಅಂತ ಮಾತಾಡಿದ್ದು ನೋಡಿದಾಗ ಒಂದು ರೀತಿ ಹೌದಪ್ಪ, ಕಡೆಗೆ ಆಂದೋಲನ ಜೀವಿಗಳು ಇಲ್ಲಿ ಒಂದಿಷ್ಟು ಬಂದಿದ್ದಾರೆ ಅದಾರ ಅನ್ನೋದು ಸಂತೋಷ ಆಗ್ತದೆ. ಮಾಡಿ ಏನಾದ್ರು ಮಾಡಲಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.